ಆಯ್ತಾ? ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ನೋಡಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಯಾವ ಥರ ನಡೀತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಹೂವು ಎಲ್ಲ ಪೋಣಿಸಿದ್ದೀನಿ, ಎಲ್ಲ ಕಟ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆನೆಸ್ಕೊಂಡಿದ್ದೀನಿ. ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇವಾಗ ಹೂವು ಪೋಣಿಸೋದು ಅಷ್ಟೇ ಬಾಕಿ. ಹೂವು ಪೋಣಿಸಿ ನೋಡಿ ಯಾವ ಥರ ಬೆಂದು ನೋಡ್ತಾ ಇದೆ ನೋಡಿ. ಸೊ ನೋಡಿ, ನೀವು ಎಲ್ಲರೂ ಹೂವು ಪೋಣಿಸ್ತೀರಲ್ವ, ನೋಡಿ ಈ ಥರ ಪೇಪರಲ್ಲಿ ಹಾಕಿರ್ತೀವಿ. ಆವಾಗ ಕನಕಾಂಬ್ರ ಏನೂ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಗಾಳಿ ಕರ್ಸ್ಬಿಟ್ಟು ಚೆನ್ನಾಗಿದೆ. ನಾಳೆಗೆಲ್ಲ ಪೋಣಿಸ್ತಾ ಇದ್ದೀನಿ. ಇನ್ನೂ ಎಷ್ಟೊಂದು ವಾರ ಮಾಡ್ತೀನಿ. ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಬಾಳೆ ಎಲೆ ಕೂಡ ತಂದಿದ್ದೀವಿ ನೋಡಿ. ಬಾಳೆ ಎಲೆ ಜೊತೆ ಎಷ್ಟು? 100 ರುಪೀಸ್ ನೋಡಿ. ಜೊತೆ 100 ರುಪೀಸ್ ಕೊಡ್ಕೊಂಡಿದ್ದಾರೆ ಬಾಳೆ ಎಲೆನ ನೋಡಿ ಫ್ರೆಂಡ್ಸ್. ಮತ್ತು ನಾವು ವರಮಹಾಲಕ್ಷ್ಮಿಗೆ ಈ ಥರ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಅದೇನಂತ ತೋರಿಸ್ತೀನಿ ಆಮೇಲೆ ನಿಮಗೆ, ಓಕೆನಾ? ಅಡುಗೆ ಮನೆ ಸಾಕಾ ಹೋಗಿ ನಿಂತ್ಕೋಬೇಕಾದ್ರೆ ನಾನು ಯಾಕೆ ಬೇಡ, ನಮ್ಮ ಮನೆ ಇದ್ಕೋಬೇಡ. ವಿಷಮಯವಾದ ಪರಿಸ್ಥಿತಿಯ ವಾತಾವರಣ ಇದ್ರೂ ತಿಳಿಯಾಗಿ ಒಂದಷ್ಟು ನೆಮ್ಮದಿಯುತವಾದ ಜೀವನ ಸಾಗಿಸೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ನಿಮ್ಗೆ ಅದೃಷ್ಟವನ್ನ ತಂದುಕೊಳ್ತಕ್ಕಂತಹ ದಿಕ್ಕು ರಾಮರಕ್ಷಾ ಸ್ತೋತ್ರದ ಶುಭವಾಗಿದೆ. ಫ್ರೆಂಡ್ಸ್, ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡಿ, ಸಾಕಾಗಿದೆ. ಫುಲ್ ಟೈರ್ಡು. ಹಬ್ಬ ಯಾರ್ಯಾರೆಲ್ಲ ಹಬ್ಬ ಮಾಡಿದ್ದೀರಾ ಕಮೆಂಟ್ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.